ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದಾ? ಮಾಧವ್ ಸರ್ ಅಲ್ಲಿ ಒಬ್ಬರೇ ಇದ್ರಾ? ಆಮೇಲೆ ಏನಾಯ್ತಮ್ಮ? ಸ್ವಲ್ಪ ಹೊತ್ತಿದ್ದು ಹೊರಡ್ತೀನಿ ಅಂದರು. ಒಬ್ಬರೇ ಇರಬೇಕು ಅನ್ಸತ್ತೆ ಅಂತ ನಾನು ಹೊರಟು ಬಂದೆ. ಆ ಏರಿಯಾದಲ್ಲೆಲ್ಲ ತುಂಬ ಜೋರು ಮಳೆ ಪುಟ್ಟ. ಇಲ್ಲಿ ನೋಡಿದ್ರೆ ಒಂದು ಹನಿನೂ ಬಿದ್ದಿಲ್ಲ, ರೋಡ್ ಕೂಡ ಒದ್ದೆ ಆಗಿಲ್ಲ ನೋಡು. ಇಲ್ಲಿ ಮಳೆ ಬರಲಿಲ್ಲ ಅಮ್ಮ, ಮೋಡ ಇತ್ತಷ್ಟೆ. ಅಲ್ಲಮ್ಮ, ಮಾಧವ್ ಸರ್ ಯಾಕೆ ಹಾಗೆ ಒಬ್ಬರೇ ಅಲ್ಲಿಗೆ ಹೋಗಿದ್ರು? ಮನೆಯಲ್ಲಿ ಏನಕ್ಕಾದರೂ ಬೇಜಾರಾಯ್ತೇನೋ? ಇಲ್ಲ ಪುಟ್ಟ, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವ್ರು ಖುಷಿಯಾಗೇ ಇದ್ರು. ಸದ್ಯ ಅವ್ರು ಖುಷಿಯಾಗಿದ್ರು ಅಂದರೆ ಸಾಕು ಬಿಡಿ. ಅಲ್ಲ ಪುಟ್ಟ, ಮಾವನವರು ಇಷ್ಟೆಲ್ಲ ಹೊತ್ತು ವಾಕಿಂಗ್ ಹೋಗೋದಿಲ್ವಲ್ಲ, ಎಲ್ಲಿದ್ದಾರೆ ಅಂತ ಒಂದ್ಸತಿ ಫೋನ್ ಮಾಡಿ ವಿಚಾರಿಸ್ತೀಯಾ? ಪುಟ್ಟ, ಸಂಧ್ಯಾ ಯಾಕೋ ಒಬ್ಳೆ ರೂಮಲ್ಲಿ ಕೂತಿದ್ದಾಳೆ. ನಾನು ಬಂದಾಗ್ಲಿಂದ ಹೊರಗಡೆನೆ ಬಂದಿಲ್ಲ. ನಾನು ಅವಳನ್ನ ಮಾತಾಡಿಸ್ಬೇಕು. ತಾತ ಸಂಧ್ಯಾ ಮಧ್ಯೆ ಜಗಳ ಆಗಿದ್ದು ಅಮ್ಮಂಗೆ ಗೊತ್ತಿಲ್ಲ. ಈ ಸ್ಥಿತಿಲಿ ಅವ್ರಿಗೆ ಗೊತ್ತಾಗೋದೇ ಬೇಡ. ತಾತ ಬಂದು ಮಾತಾಡೋವರೆಗೂ ಅಮ್ಮ ಸಂಧ್ಯಾ ಹತ್ರ ಮಾತಾಡದೇ ಇರೋ ಹಾಗೆ ತಡಿಲೇಬೇಕು. ಶೇಷು, ಮನೆಯಲ್ಲಿ ಮನ್ಸಿಗೆ ಸಮಾಧಾನ ಇಲ್ಲ ಅಂತ ಅನ್ನಿಸ್ದಾಗಲೆಲ್ಲ ಯಾಕೋ ನಿನ್ನ ಜೊತೆ ವಾಕಿಂಗ್ ಬರಬೇಕು ಅಂತ ಅನಿಸುತ್ತೆ ಕಣೋ. ಪಾಪ ನಿನ್ನನ್ನು ಸುಮ್ಮನೆ ಸುತ್ತಾಡಿಸ್ತಿರ್ತೀನಿ ನಾನು. ಹಾಗೆಲ್ಲ ಅನ್ಕೋಬೇಡದತ್ತಣ್ಣ. ನನಗೂ ನಿನ್ನ ಜೊತೆ ಇರೋದು ಅಂದರೆ ಖುಷಿನೇ. ನೀನು ಮನೆಗೆ ಹೋಗಿ ಆ ಹುಡುಗಿ ಮೇಲೆ ರೇಗಾಡಬೇಡ. ಅವಳು ಏನೇ ಮಾಡಿದ್ರು ನಿನ್ನ ಸ್ವಯಾರ್ಜಿತ ಆಸ್ತಿಲಿ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದು ನನಗೂ ಗೊತ್ತು ಶೇಷು. ಅವಳು ಕಿತ್ಕೋತಾಳೆ ಅಂತನೋ ಭಯ ನನಗೂ ಇಲ್ಲ. ಆದರೆ ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾಳಲ್ಲ, ಅದು ಬಂದಿರೋದು ಅಲ್ವೋ. ಇವಳು ಸಾಲ ತೀರಿಸೋದಕ್ಕೆ ತುಳಸಿ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಆಸ್ಪತ್ರೆಯಿಂದ ಬಂದಿದ್ರು ಕೂಡ ರಜಾ ಹಾಕೋದಕ್ಕಾಗೋದಿಲ್ವಲ್ಲ ಅಂತ ಕೆಫೆಗೆ ಹೋಗಿದ್ದಾಳೆ. ಇಂಥ ಸಮಯದಲ್ಲಿ ಪಾಲ್ ಕೇಳ್ತಾ ಇದ್ದಾಳಲ್ಲ. ಅವಳಿಗೆ ಮಾನವೀಯತೆ ಇಲ್ಲ ಅನ್ನೋದು ಗೊತ್ತಿತ್ತು, ಆದರೆ ಹೀಗೆ ರಾಕ್ಷಸಿ ಆಗ್ತಾಳೆ ಅಂತ ಗೊತ್ತಿರಲಿಲ್ಲ. ಸಮಾಧಾನ ಮಾಡ್ಕೋದತ್ತಣ್ಣ. ಅಲ್ವೋ, ಕೆಲವೊಂದು ಸಲ ಒಬ್ಬರ ಸ್ವಭಾವ ಗೊತ್ತಿದ್ರೂ ಕೂಡ ಹತ್ರ ಬಿಟ್ಕೊಂಡು ತಪ್ಪು ಮಾಡ್ತೀವಲ್ಲೋ. ರಕ್ತ ಸಂಬಂಧ ಅಂದರೆ ಹಾಗೆ ಅಲ್ವದತ್ತಣ್ಣ. ನೆಗದು ಬಿತ್ತು, ಅಲ್ಲೇ ನಾನು ತಪ್ಪು ಮಾಡ್ತಿರೋದು. ಈಗಲಾದರೂ ಬದಲಾಗಿದ್ದಾಳೇನೋ, ನಮ್ಮ ಮನೇಲಿ ಒಬ್ಬಳಾಗಿರ್ತಾಳೇನೋ ಅಂತ ಅವಳನ್ನು ಮನೆ ಒಳಗೆ ಬಿಟ್ಕೊಂಡೆ. ಇಲ್ಲ ಸೈಶು, ಈ ಸಲ ಸುಮ್ಮನೆ ಇರೋದಿಲ್ಲ ನಾನು. ತುಳಸಿ ಎದುರಿನಲ್ಲೇ ಸೂಕ್ಷ್ಮವಾಗಿದ್ದೆಲ್ಲ ಹೇಳಿ ಅವಳನ್ನ ಹೊರಗಡೆ ದಬ್ತೀನಿ. ನೋಡ್ತಾ ಇರು. ಹಾಗೆಲ್ಲಾದರೂ ಮಾಡಿಬಿಟ್ಟು ಅದತ್ತಣ್ಣ. ಬೇರೆ ಸಮಯದಲ್ಲಾಗಿದ್ದರೆ ನಾನು ನಿನ್ನ ತಡೀತಿರ್ಲಿಲ್ಲ. ಆದರೆ ಪಾಪ ತುಳಸಿ ಈಗ ತಾನೇ ಚೇತರಿಸ್ಕೋತಿದ್ದಾಳೆ. ಈ ಸಮಯದಲ್ಲಿ ಅವಳ ಎದುರಿಗೆ ಈ ವಿಷಯ ಮಾತಾಡದೆ ಸಂಭಾಳಿಸೋಕ್ಕಾಗತ್ತಾ ನೋಡು. ಅದಕ್ಕೆ ಕಣೋ, ಆತ್ಮೀಯರು ಅಂತ ಒಬ್ರು ಇರಬೇಕು ಅಂತ ಅನ್ನೋದು. ನೀನು ಹೇಳಲಿಲ್ಲ ಅಂತಂದರೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ನೀ ಹೇಳ್ದಾಗ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಶೇಷು. ಸರಿ ಕಣ, ನಾನಿನ್ನು ಬರ್ತೀನಿ. ನಾಳೆ ನೋಡೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.